ಹೀಗೆ ನಾಶಗೊಳಿಸಿದ ದ್ರಾಕ್ಷಿ ತೋಟದಲ್ಲಿ ಕುಳಿತು ಹೆತ್ತ ತಾಯಿ ಮಗನ ವಿರುದ್ಧ ಆರೋಪ ಮಾಡ್ತಾರೋ ಇವರ ಹೆಸರು ವಿಜಯ್ ಕುಮಾರ್. ಮೂಲತಃ ಚಿಕ್ಕಬಳ್ಳಾಪುರ ತಾಲೂಕು ನಂದಿ ಹೋಬಳಿ ತೌಡ್ನಳ್ಳಿ ಗ್ರಾಮದ ನಿವಾಸಿ. ಅಂಜನಾದೇವಿ ಕೃಷ್ಣಪ್ಪ ಅವರಿಗೆ 4 ಮಂದಿ ಗಂಡು ಮಕ್ಕಳಿದ್ದು ಪಿತ್ರಾರ್ಜಿತ ಆಸ್ತಿ 8.5 ಎಕರೆ ಜಮೀನಿನಲ್ಲಿ 4 ಮಕ್ಕಳಿಗೆ ಸಮನಾಗಿ ಜಮೀನು ನೀಡಿದ್ದಾರೆ. ಉಳಿದ ಜಮೀನಿನಲ್ಲಿ ಅಂಜನಾದೇವಿ ಜಿರಾಯಿತಿ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ರು. ಆದರೆ ವೃದ್ಧ ದಂಪತಿ 2ನೇ ಮಗ ಪ್ರಸನ್ನಕುಮಾರ್ ಜೊತೆ ಸೇರಿಕೊಂಡು 3ನೇ ಮಗ ವಿಜಯ್ ಕುಮಾರ್ ಕೃಷಿ ಮಾಡಿಕೊಂಡಿದ್ದ ಜಮೀನನ್ನು ದಾನಪತ್ರದ ಮೂಲಕ ಬರೆಯಿಸಿಕೊಂಡು ಈಗ ಬೀದಿಗೆ ತಳ್ಳಿದ್ದಾರೆ ಎಂದು ಜನವರಿ 16ರಂದು ಪೊಲೀಸರನ್ನ ಜಮೀನಿನ ಬಳಿ ಕರೆತಂದು ಅಂಜನಾದೇವಿ ತನ್ನ 2ನೇ ಮಗ ಪ್ರಸನ್ನಕುಮಾರ್ನ ಜೊತೆ ಬಂದು ಆರೋಪ ಮಾಡಿದ್ರು. ದೇವಿ ಕೃಷ್ಣಪ್ಪ ಕೃಷ್ಣಪ್ಪ ತೌಡನಹಳ್ಳಿ. ನಾವು 4 ಜನ ಆ ಕಾಲದಲ್ಲಿ ಏನು ಇಲ್ದಿರೋ ಮನೆ ಕೊಟ್ಬಿಟ್ರು. ಅಂಥದ್ರಲ್ಲಿ ನಾವು ಸಿಟಿಯಿಂದ ಬಂದು ಹಳ್ಳಿನಲ್ಲಿ ಜೀವನ ಮಾಡಿ ಮಾಡಬಾರ್ದು ಕೆಲಸಗಳೆಲ್ಲ ಮಾಡಿ ಅಗದು ಶೆನ್ಕೆನಲ್ಲಿ ಇದಂದು ಸಾಲು ಮಾಡಿ ಸೌದೆ ಹೊತ್ತು ಬಾವಿನಲ್ಲಿ ನೀರು ಸೇದಿ ಎಲ್ಲ ಮಾಡಿ ಮಕ್ಕಳನ್ನ ಸಾಕಿ ದೊಡ್ಡದು ಮಾಡಿ ಅವ್ರವ್ರ ಕಾಲ ಮೇಲೆ ನಿಂತ್ಕೊಳ್ಳೋ ತನಕ ಅವ್ರವ್ರ ಸೇವೆ ಮಾಡಿದ್ದೀನಿ. ಅವ್ರ ಮದುವೆ ಮಠ ಆದಮೇಲೆ ಅವ್ರವ್ರ ಜೀವನ ಅವ್ರವ್ರು ಮಾಡ್ಕೊಂಡಿದ್ದಾರೆ. ಈಗ ನನಗೆ ಬಂದಿರೋ ಪರಿಸ್ಥಿತಿಗೆ ಯಾವ ಮಕ್ಕಳು ಮುಂದಕ್ಕೆ ಬಂದು ನನಗೆ ಯಾರೂ ಸಪೋರ್ಟ್ ಮಾಡಿಲ್ಲ. ನಾನು ಯಾವ ಮಕ್ಳ ಹತ್ರಕ್ಕೂ ಇನ್ನು ಹೋಗೋದು ಇಲ್ಲ. ಒಬ್ಬರು ನಂಬಿ ಮೋಸ ಹೋಗ್ಬಿಟ್ಟಿದ್ದೀನಿ. ಇನ್ನು ಸಾಯೋಗಳಿಗೇನಲ್ಲಿ ಯಾರನ್ನೂ ನಾನು ನಂಬಲ್ಲ. ಎಲ್ಲರಿಗೂ ಅಲ್ಲಿ ಒಟ್ಟು ಶೇರು 6 ಎಕರೆ ಇದೆ. 6 ಎಕರೆ 4 ಜನ ಮಕ್ಕಳಿಗೆ ಶೇರ್ ಕೊಟ್ಬಿಟ್ಟಿದ್ದೀವಿ ಸರ್. ಅದು 2006ರಲ್ಲಿ ಪಾರ್ಟಿಷನ್ ಆಗಿರೋದು. ಇದು ನಮಗೆ ಅಂತ ಕೋರ್ಟ್ ಮುಖಾಂತರ ವಿಭಾಗ ಆಗಿರೋದು. ಇದು 1 ಎಕರೆ 24 ಗುಂಟೆ. ಇದು ಇವರು ನಮ್ಮನ್ನು ನೋಡ್ಕೊಳ್ಳೋಂಗೆ ಎಲ್ಲ ನಂಬಿಸಿ ನಮ್ಮ ಹತ್ರ ಇರೋದೆಲ್ಲ ಮೋಸ ಮಾಡಿ ಇರೋ ಒಡವೆ ವಸ್ತು ದುಡ್ಡು ಸೀರೆಗಳು ಮಾರಿ 10 ಲಕ್ಷ ಕ್ಯಾಶ್ ಇಟ್ಕೊಂಡಿದ್ದೆ. ಮದ್ದೊಡಿಯೋಕ್ಕಿಲ್ಲ, ಬ್ಯಾಸಾಯಗಳು ಹಾಕೋಕ್ಕಿಲ್ಲ, ಕಟ್ಟಿಂಗ್ ಹಾಕೋಕ್ಕಿಲ್ಲ, ಫೈನಾನ್ಸ್ ಇದು ಫ್ಯಾನಲ್ ಬೋರ್ಡ್ ಸುಟ್ಟೋಯ್ತು, ಮೋಟ್ರುಗಳು ಸುಟ್ಟೋಯ್ತು ಅಂತ ಹಿಂಗೆ ಖಾಲಿ ಮಾಡಿಬಿಟ್ಟ ಪುಣ್ಯಾತ್ಮ. ಇರೋ ಒಡವೆ ಎಲ್ಲ ಒಂದೊಂದೇ ಅರ್ಧ kg ಚಿನ್ನ ಸಾರ್ ನನ್ನ ಹತ್ರ ಇದ್ದಿದ್ದು ಎಲ್ಲ ಖಾಲಿ ಮಾಡಿಬಿಟ್ಟ. ಮಗ ವಿಜಯ್ ಕುಮಾರ್ ಅನ್ನೋನು ಯಾವ ಮಕ್ಕಳಿಗೂ ನಾನು ಹೇಳಲಿಲ್ಲ. ಕೊನೆಯಲ್ಲಿ ಇದು ಬ್ಯಾಂಕ್ ಲೋನ್ ಆಯಿತು. ಅವಾಗ ಎಲ್ಲ ಮಕ್ಕಳು ನೋಡೋರೆ. ಅವತ್ತು ಅವರು ಏನು ಮಾತಾಡಲಿಲ್ಲ ಲೋನ್ ಮಾಡಿಸಿದಾಗ. ಸರಿ 2016ರಲ್ಲಿ ಪಾರ್ಟೇಷನ್ ಮಾಡಿದಾಗ ಇವರು ನಮಗೆ ಮೋಸ ಮಾಡಿ ದಾನಪತ್ರ ಬರೀತೀನಿ ಅಂತ ವಿಲ್ ಮಾಡ್ತೀನಿ ಅಂದ್ಬಿಟ್ಟು ದಾನಪತ್ರ ಬರೆಸ್ಕೊಂಡ್ಬಿಟ್ಟವ್ರೆ. ನಮಗೆ ಮೋಸ ಮಾಡಿ ನನಗೆ ಪೇಪರ್ ಓದೋಕ್ಕೆ ಕೊಟ್ಟಿಲ್ಲ. ನನಗೆ ಮೋಸ ಮಾಡಿದ್ದಾನೆ, ಪೇಪರ್ ಕೊಟ್ಟಿಲ್ಲ. ಮನೆ ವಿಭಾಗ ಆದಾಗ 2006ರಲ್ಲಿ ನನಗೆ ಮನೆ ಇದೆ ಅಂತ ಬರ್ದಿಲ್ಲ. ಅದರಲ್ಲಿ ಮಾಡ್ಬೋದಾ, ಈ ಕೆಲಸ ಮಾಡ್ಬೋದಾ, ಎತ್ತು ತಾಯಿ ತಂದೆಗೆ ಮಾಡ್ಬೋದಾ, ಅವರೆಲ್ಲ ಭಾಗಗಳು ಬೇಕು ಅವ್ರಿಗೆ, ನನಗೆ ಭಾಗ ಬೇಡ. ಇವತ್ತು ನನಗಿಂಥ ಪರಿಸ್ಥಿತಿ ಯಾಕೆ ಬರೋದು? ಮನೆ ಇದ್ದಿದ್ರೆ ಅಲ್ವಾ, ನನ್ನ ಮನೇಲಿ ನಾನು ಜೀವನ ಮಾಡ್ಬೋದಾಗಿತ್ತಲ್ಲ. ಅವತ್ತು ಮನೇನೂ ಮಾಡಿಲ್ಲ. ನಿನ್ಗ್ಯಾರು ನನಗ್ಯಾರು ಅಂತ ಬಂದು ನಾನು ಚಿಕ್ಕಬಳ್ಳಾಪುರ ಕೊಟ್ಟೋಗಿದ್ನು. ಮನೇಲಿ ಕಾಗೆ ತೂರ್ಬಿಟ್ಟೈತೆ ಅಂತ ಅಲ್ಲಿಂದ ಬರೋವಾಗ ಕೇಳಿದ್ದೀನಿ, ಯಾವ ಮನೇಲಿ ಇರ್ತೀಯ ನೀನು ಅಂತ. ನಿನ್ಗ್ಯಾರವ್ರೆ ನನಗ್ಯಾರವ್ರೆ ಅಂತ ಎಲ್ಲರನ್ನೂ ದೂರ ಮಾಡಿಬಿಟ್ಟು ಬೋನಲ್ಲಿ ಹಾಕ್ಕೊಂಡು ನಮ್ಮನ್ನು ಮೋಸ ಮಾಡಿಬಿಟ್ಟು ಮನೆ ಬಂದು ಸೇರಿಕೊಂಡು ನೀನು ಮನೆಯಿಂದ ಆಚೆ ಕಡೆಗೆ ಹಾಕ್ಬಿಟ್ಟೆ. ಹೊಡೆದು ಬಡ್ದು ಇರೋದೆಲ್ಲ ಖಾಲಿ ಆಗೋಯ್ತು. ನಮ್ಮ ಹತ್ರ ದುಡ್ಡಿಲ್ಲ, ಒಡವೆ ಇಲ್ಲ, ಏನಿಲ್ಲ. ನಮ್ಮ ಕೈಯಲ್ಲಿ ಕೆಲಸ ಮಾಡೋಕ್ಕಾಗಲ್ಲ. ವಯಸ್ಸಾಯಿತು, ಊಟ ಇಲ್ಲ. ಎಷ್ಟು ದಿವಸ ಅಂತ ಊಟ ಇಲ್ದಿರಿದ್ರೆ ಶಕ್ತಿ ಎಲ್ಲಿರುತ್ತೆ? ಇನ್ನು ವೃದ್ಧ ದಂಪತಿಗೆ 4 ಮಂದಿ ಗಂಡು ಮಕ್ಕಳು ಆರ್ಥಿಕವಾಗಿ ಸಾಮಾಜಿಕವಾಗಿ ಸದೃಢವಾಗಿದ್ದಾರೆ. ಅಂಜನಾದೇವಿ ಕೃಷ್ಣಪ್ಪ 18 ವರ್ಷಗಳಿಂದ ತೌಡನಹಳ್ಳಿ ಗ್ರಾಮದ 3ನೇ ಮಗ ವಿಜಯ್ ಕುಮಾರ್ ಜೊತೆಗಿದ್ದು ವೃದ್ಧರ ಹೆಸರಿನಲ್ಲಿರುವ ಆಸ್ತಿಗಾಗಿ 2ನೇ ಮಗ ಪ್ರಸನ್ನಕುಮಾರ್ ತಲೆ ಕೆಡಿಸಿ ಬೆಂಗಳೂರಿಗೆ ಕರೆದುಕೊಂಡು ಹೋಗಿದ್ದಾರೆಂದು ಆರೋಪ ಕೇಳಿಬಂದಿದೆ. ಹೇಗಾದರೂ ಮಾಡಿ ಕೃಷಿ ಜಮೀನನ್ನು ಮಾರಾಟ ಮಾಡಿ ಅದರಿಂದ ಬಂದ ಹಣವನ್ನು ಲಪಟಾಯಿಸಬೇಕು ಅಂತ ತಂದೆ ತಾಯಿಯ ತಲೆ ಕೆಡಿಸಿದ್ದು 3ನೇ ಮಗನ ವಿರುದ್ಧ ಚೂ ಬಿಟ್ಟಿದ್ದಾರೆ ಅಂತ ವಿಜಯ್ ಕುಮಾರ್ ಆರೋಪಿಸಿದ್ದಾರೆ. ಅದಲ್ಲದೆ ಪ್ರಸನ್ನಕುಮಾರ್ ಚಿಕ್ಕಬಳ್ಳಾಪುರ ಸ್ಥಳೀಯ ಮುಖಂಡರ ಜೊತೆಗೂಡಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆಸಿದ ದ್ರಾಕ್ಷಿ ಗಿಡಗಳನ್ನು ಅಕ್ರಮವಾಗಿ ಕಟಾವು ಮಾಡಿಸಿದ್ದಾನೆ ಎಂದು ಆರೋಪಿಸಿದ್ದಾರೆ. ಅವರು ಸ್ವಲ್ಪ ಇಂಪ್ಲಿಮೆನ್ಸ್ ತಗೊಂಡು ಪ್ರಸನ್ನಕುಮಾರ್ ಅನ್ನೋನು ನಮ್ಮ ಅಣ್ಣ ಆಗಬೇಕು. ಇಂಪ್ಲಿಯನ್ಸ್ ತಗೊಂಡು ಶುಕ್ರವಾರ ಬಂದುಬಿಟ್ಟು ರವಿನೇ ಅವರು ಫೋನ್ ಮಾಡಿದ್ರು ನನಗೆ ಮಧ್ಯಾಹ್ನ. ಮಾಜಾರ್ ಮಾಡ್ಕೊಂಡು ಬರ್ತೀವಿ, ನೀನು ಸ್ಟೇ ಕಾಪಿ ಕೊಡು, ಇಲ್ಲ ಮಾಜಾರ್ ಮಾಡ್ಕೊಂಡು ಬರ್ತೀವಿ ಅಂದರು. ನಾನು ಕಾಲಾವಕಾಶ ಕೇಳಿದ್ದೆ 4 ದಿವಸ. ನಾನು ಕಾಲಾವಕಾಶನ ಕೊಡ್ದಿರಾ, ನೋಟಿಸು ಕೊಡ್ದಿರಾ, ಅವರು ರೆಕಮೆಂಡ್ ಮೇಲೆ ಒಂದಿಬ್ಬರು ವಿಜಯ್ ಕೃಷ್ಣ ರಾಮಚಂದ್ರಪ್ಪ ಒಂದು ಕರ್ಕೊಂಡು ಬಂದುಬಿಟ್ಟು ಚಿಕ್ಕಬಳ್ಳಾಪುರ ಗ್ರಾಮದವರು ಅವ್ರ ಬೆಂಬಲ ಎಲ್ಲ ತಗೊಂಡ್ಬಿಟ್ಟು ನಮಗೂ ಗಮನಕ್ಕೆ ಕೊಡ್ದಿರಾನೆ, ನೋಟಿಸು ಕೊಡ್ದಿರಾನೆ ದ್ರಾಕ್ಷಿ ಕಟ್ಟಿಂಗ್ ಹಾಕಿ 13 ದಿವಸ ಆಗಿತ್ತು ಬೆಳೆಯೋದಕ್ಕೆ. ನಾನು 18 ವರ್ಷ ಆಯಿತು. ಅವ್ರ ಒಪ್ಪಿಗೆ, ನಮ್ಮ ತಂದೆ ತಾಯಿ ಒಪ್ಪಿಗೆ ಪತ್ರದ ಮೇಲೇ ನಾನು ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಬಂದಿದ್ದೆ. ನನ್ನ ಗಮನಕ್ಕೂ ಕೊಡ್ದಿರಾನೆ ಕಟ್ಟಿಂಗ್ ಹಾಕಿದ್ದೀನಿ, ಬೆಳೆ ಬರಲಿ ಅಂದ್ಬಿಟ್ಟು 50-60 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ.
ಅದೆಲ್ಲ ಬುಡ ಸಮೇತ ಕಟ್ ಮಾಡಿಬಿಟ್ಟು ಹೋಗ್ಬಿಟ್ಟ ಪ್ರಸನ್ನ ಕುಮಾರ್ ಅನ್ನೋನು. ಅದು ನನಗೆ ಕಾನೂನು ರೀತಿ ಕ್ರಮ ಜರುಗಿಸ್ಬೇಕು, ನನಗಾಗಿರೋ ನಷ್ಟ ಎಲ್ಲ ಅವನು ಪರಿಹಾರ ಕೊಡಬೇಕು. ಸ್ಟೇ ಆರ್ಡ್ರು ನನಗೆ 17ನೇ ತಾರೀಕೆ ಆರ್ಡ್ರ್ ಆಗಿದೆ. 17ನೇ ತಾರೀಕೆ ಈ ಕೆಲಸ ಆಗಿರೋದು. ನನ್ನ ಕೈಗೆ ಬರೋದು 2 ಡೇಸ್ ಟೈಮ್ ತಗೊಂತು. ನಿನ್ನೆ ಬಂತು. ಸ್ಟೇಷನ್ನಲ್ಲೂ ಕಂಪ್ಲೇಂಟ್ ಮಾಡಿದ್ದೀನಿ, ಸ್ಟೇ ಕಾಪಿನೂ ಕೊಟ್ಟಿದ್ದೀನಿ. ದುರುದ್ದೇಶ ಸರ್, ಜಮೀನು ಮಾರಾಟ ಮಾಡಬಾರ್ದಂದಿದೆ ಆದೇಶ ಮಾಡಿರೋದು. ಮೊಮ್ಮಕ್ಳಿಗೆ ಅಂದ್ಬಿಟ್ಟು ಬರೆದಿದ್ದಿದ್ದು, ನನಗಲ್ಲ ಜಮೀನು. ನಾನು ಮೇಂಟೆನೆನ್ಸ್ ಕೊಡ್ಬೇಕಂತ ಹೇಳಿದ್ರು. ನಾನು 7,500 ರೂಪಾಯಿ ಮಂತ್ಲಿ ಅಕೌಂಟ್ಗೆ ದುಡ್ಡು ಹಾಕಿದ್ದೀನಿ. ನಮಗೇನಕ್ಕೂ ಇನ್ನೂ ಬೇರೆ ಮಕ್ಳು ಯಾರೂ ಹಾಕಿಲ್ಲ. ಪ್ರಸನ್ನ ಕುಮಾರ್ 1 ರೂಪಾಯಿ ಹಾಕಿಲ್ಲ. 7,500 ರೂಪಾಯಿ ನಾನು ಚಲನೆಲ್ಲ ಇದೆ ನನ್ನ ಹತ್ರ, ದುಡ್ಡು ಹಾಕಿದ್ದೀನಿ. ಅವನ ಜಮೀನು ಮಾರಾಟ ಮಾಡಬಾರ್ದಂದಿದೆ. ಜಮೀನು ಮಾರ್ಕೊಂಡು ಹೋಗಬೇಕು, 1.5 ಎಕರೆ ಒಬ್ಬನೇ ತಗೊಂಡ್ಬಿಡ್ಬೇಕಂದೇಳಿ ದುರುದ್ದೇಶ ಮಾಡಿಕೊಂಡು ಈ ಥರ ಮಾಡಿ ನಮಗೂ ಅಣ್ಣ ಆಗ್ಬೇಕು ಸರ್. ದುರಾಸೆ ಸರ್. ಎಲ್ಲ ನಮ್ಮ ತಾಯಿನ ಒಳಗಡೆ ಹಾಕ್ಕೊಂಡು ನಮ್ಮ ಮಕ್ಳಿಗೂ ನಮಗೆಲ್ಲ ಅನ್ಯಾಯ ಮಾಡೋಕೆ ಹೊಟ್ಟಿದ್ದಾನೆ ಸರ್. ವೃದ್ಧ ದಂಪತಿಗಳ ಹೆಸರಿನಲ್ಲಿರುವ ಆಸ್ತಿಯನ್ನು ಲಪಟಾಯಿಸಲು ಮಕ್ಕಳು ನಾನಾ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಒಬ್ಬ ಜಮೀನು ಮಾರಾಟ ಮಾಡಿ ಹಣ ಗಂಟು ಮಾಡಿಕೊಳ್ಳೋ ತವಕದಲ್ಲಿದ್ದರೆ, ಇನ್ನೊಬ್ಬ ಆ ಜಮೀನಿನಲ್ಲಿ ಕೃಷಿ ಬೆಳೆದು ಅದರಿಂದ ಜೀವನಾಧಾರ ಮಾಡಿಕೊಳ್ಳೋ ತವಕದಲ್ಲಿದ್ದಾರೆ. ಇಬ್ಬರು ಕೂಡ ನಂದಿಗಿರಿಧಾಮ ಪೊಲೀಸ್ ಠಾಣೆಯಲ್ಲಿ ದೂರು ಪ್ರತಿದೂರುಗಳನ್ನು ಸಲ್ಲಿಸಿದ್ದಾರೆ. ವಿಜಯ್ ಕುಮಾರ್ ಮಾತ್ರ ಜಮೀನಿನಲ್ಲಿ ಯಥಾಸ್ಥಿತಿ ಕಾಯ್ದುಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಿಂದ ತಡೆಯಾಜ್ಞೆ ತಂದಿದ್ದಾರೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.